ಎಡನೀರು ಸ್ವಾಮಿಗಳು, ಚಿತ್ರಪುರ ಮಠದ ಸ್ವಾಮೀಜಿಗಳು ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ, ಕೇರಳದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಗಳ ಶಿಷ್ಯ ಹಾಗೂ ಅಗಸ್ತ್ಯಾಚಾರ್ಯರು ಶ್ಯಾಮ್ ಭಟ್, ಹೇಳಿದೆ ಮುಖ್ಯ ಕಾರ್ಯದರ್ಶಿ ರಾಜೇಶ್ ನದಗುರು ಹೇಳಿದೆ. ಇಷ್ಟು ನಾವು ಇವತ್ತು ವಿಷಯ ಅಂದರೆ ನಮ್ಮ ಹಿಂದೂ ಸಮಾಜಕ್ಕೆ ತುಂಬ ತೊಂದರೆ ಬರ್ತಾ ಇದ್ದೇವೆ. ಹಿಂದೂ ಸಮಾಜವನ್ನು ಮುಂದೆ ಹೋಗಲಿಕ್ಕೆ ತುಂಬ ಕಷ್ಟ ಇದ್ದೇವೆ. ಪ್ರಥಮವಾಗಿ ವಿಷಯವಂದರೆ ಬಾಂಗ್ಲಾದೇಶದಲ್ಲಿ ನಮ್ಮ ಈ 10 ವರ್ಷದಿಂದ ಭಾರತೀಯ ಸಂಸ್ಕೃತಿಗೆ ಅನುಷ್ಠಾನವಾದ ರೀತಿಯಲ್ಲಿ ಒಂದು ಸರ್ಕಾರ ಬಂದ ಮೇಲೆ ಈ ವರ್ಲ್ಡ್ ರೆಪೋ ರೈಟಲ್ಲಿ ಹಾಗೂ ವರ್ಲ್ಡಲ್ಲಿ ನಮ್ಮ ಲೋಕ ಗುರು ವಿಶ್ವಗುರಿಗೆ ಸ್ಥಾನಕ್ಕೆ ಆಗಿ ನಮ್ಮ ಸನಾತನ ಧರ್ಮಾಧಿಷ್ಠಿತ ಸರ್ಕಾರವನ್ನು ಮುಂದೆ ಬರ್ತಾ ಇದ್ದ ಕಾರಣ ಇಂಟರ್ನ್ಯಾಷನಲ್ ಕಾನ್ಸ್ಪರೆನ್ಸಿ ನಡೀತಾ ಇದ್ದೇವೆ. ಭಾರತ ಯಾವ ಕಾರಣಕ್ಕೆ ಹಿಂದೂ ಸನಾತನ ಧರ್ಮವನ್ನು ಮೇಲೆ ಬರಬಾರದು ಎಂದ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಕೆಲ ರಾಷ್ಟ್ರಗಳನ್ನು ಸೇರಿಕೊಂಡು ಇಂಡಿಯನ್ನು ಸಣ್ಣದು ಮಾಡಲಿಕ್ಕೆ, ಇಂಡಿಯನ್ನು ಶಿಥಿಲ ಮಾಡಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾಯಿದೆ. ಅದರ ಭಾಗವಾಗಿ ನಮ್ಮ ನೈಬರ್ ಕಂಟ್ರೀಸ್, ನಮ್ಮ ಹತ್ರ ಇದ್ದ ರಾಜ್ಯಗಳಲ್ಲಿ ಅವರು ಮುಸ್ಲಿಂ ಎಕ್ಸ್ಟ್ರೀಮಿಸ್ಟಿಗೆ ಬೇಕಾದಷ್ಟು ಸಪೋರ್ಟ್, ಹಿಡನ್ ಸಪೋರ್ಟ್ ಕೊಟ್ಟುಕೊಂಡು ಅಲ್ಲಿದ್ದ ಅಲ್ಪಸಂಖ್ಯಾತಗಳಾದ ಹಿಂದೂಗಳ ಮೇಲೆ ತುಂಬ ತೊಂದರೆಗಳು ಕೊಡ್ತಾ ಇದ್ದೇವೆ. ಈಗ ಬಾಂಗ್ಲಾದೇಶಲ್ಲಿ ಒಂದು ಸ್ವಾಮೀಜಿಗಳನ್ನೇ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳಲ್ಲಿ ಈಗ ಅಲ್ಲಿ ಯಾವ ಮಠಗಳಲ್ಲಿ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಪಶ್ಚಿಮ ಬಂಗಾಳಿ ಎಲ್ಲ ಸ್ವಾಮೀಜಿಗಳ ಮಠಗಳಿಗೆ ಬೆಂಕಿ ಹಾಕಲಿಕ್ಕೆ ಹಾಗೂ ಸ್ವಾಮೀಜಿಗಳನ್ನು ಕಾಷಾಯ ಬಸ್ಸಲ್ಲಿ ಹೊರಗೆ ನೋಡಿದರೆ ಅದಕ್ಕೆ ಕಲ್ಲಾಕುವ ರೀತಿಯಲ್ಲಿ ಒಂದು ಕ್ರಮ ಆಗ್ತಾ ಇದ್ದೇವೆ. ಇದು ಈಗ ಮೊನ್ನೆ ಇತ್ತೀಚೆಗೆ ನಮ್ಮ ಶ್ರೀ ಅವರಿಗೆ ಸಹ ದಾರಿಯಲ್ಲಿ ಹೋಗುವಾಗ ಸ್ವಾಮೀಜಿಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಪ್ರಯತ್ನ ಮಾಡ್ತೇವೆ. ಆಗ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮಕ್ಕೆ ಬೇಕಾಗಿ ಸರ್ವತ್ಯಾಗವನ್ನು ಮಾಡಿದವರಿಗೆ ಈ ರೀತಿಯಲ್ಲಿ ತೊಂದರೆ ಬರುವಾಗ ನಾವು ತುಂಬ ದುಃಖದಲ್ಲಿದ್ದೇವೆ. ಆಗ ಈಗ ಬಾಂಗ್ಲಾದೇಶದಲ್ಲಿ ನಮಗೆ ರಾಷ್ಟ್ರ ಸರ್ಕಾರ ಹತ್ರ ಹೇಳಲಿಕ್ಕೆದು ಸರ್ಕಾರ ಅದರಲ್ಲಿ ಆ್ಯಕ್ಟಿವ್ ಆಗಿ ಅದರಲ್ಲಿ ಆದಷ್ಟು ಬೇಗ ಅದರಲ್ಲಿ ಇಂಟರ್ಫಿಯರ್ ಮಾಡಿ ಅಲ್ಲಿದ್ದ ಹಿಂದೂಗಳಿಗೆ ಅಲ್ಪಸಂಖ್ಯೆಯವರಿಗೆ ಮೋಚನ ಸಿಗಬೇಕು. ಈಗ ಇಂಡಿಯಲ್ಲಿ ಏನಾದರೂ ಅಲ್ಪಸಂಖ್ಯೆಗಳು ಏನಾದರೂ ವಿಷಯಗಳು ಸಣ್ಣ ಅಗತ್ಯವಿಲ್ಲದ ವಿಷಯಗಳು ಬಂದರೆ ನಮ್ಮ ವರ್ಲ್ಡ್ ಲೀಡರ್ಸನ್ನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಈ ವಿಷಯದಲ್ಲಿ ಇಷ್ಟುವರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಅದು ಕಾರಣ ನಮ್ಮ ಸರ್ಕಾರ ಅದಕ್ಕೆ ಬೇಕಾದ ರೀತಿಯಲ್ಲಿ ಗೌರವ ಕೊಟ್ಟು ಅಗತ್ಯವಿದ್ದರೆ ನಾವು ಸೈನಿಕವಾದ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಭಾರತ ಸರ್ಕಾರ ಬರಬೇಕು. ಅಖಂಡ ಭಾರತ ಭಾಗವೇ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶನ್ನು ಬೇಕಾದರೆ ಭಾರತಕ್ಕೆ ಸೇರಿಸಬೇಕಂತ ನಾವು ಅಖಿಲ ಭಾರತ ಸಂತ ಸಮಿತಿಗೆ ಬೇಕಾಗಿ ಕರ್ನಾಟಕ ಸಮಿತಿ ರಾಷ್ಟ್ರ ಸರ್ಕಾರ ಹತ್ರ ಅಭ್ಯರ್ಥಿಸ್ತೇವೆ. ಇನ್ನು ಮುಂದಕ್ಕೆ ಈ ರೀತಿಯಲ್ಲಿ ಹಿಂದೂಗಳ ಮೇಲೆ ಆಕ್ರಮಣಗಳನ್ನು ಬರಬಾರ್ದು. ಯಾವ ಕಾರಣಕ್ಕೆ ನಮಗೆ ಸಂದರ್ಭ ಅದು ನೋಡಿ ನಿಲ್ಲಕ್ಕಾವಿಲ್ಲ. ನಮಗೆಲ್ಲರಿಗೆ ಹೊರಗೆ ಇದ್ದುಕೊಂಡು ಅದನ್ನೇ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಎರಡನೇ ವಿಷಯ ಅಂದರೆ ವಗಫ್ ಇಶ್ಯೂ ಅಂದರೆ ಯಾವುದಾದ್ರೂ ಒಂದು ಕಾಲದಲ್ಲಿ ಯಾವುದಾದ್ರೂ ಒಬ್ಬರ ಹೆಸರಲ್ಲಿ ಒಂದು ಲ್ಯಾಂಡ್ ಇದ್ದರೆ ಅದು ಅಲ್ಲಾಹು ಎಂದು ಬರೆದಿಟ್ಟರೆ ಅದನ್ನು ಕಂಪ್ಲೀಟ್ ರಿಸೀವಿಂಗ್ ಪವರ್ ವಗಫ್ ಬೋರ್ಡಿಗೆ ಬರ್ತದೆ. ಆ ವಗಫ್ ಬೋರ್ಡಿಗೆ ಬಂದ ಲ್ಯಾಂಡಿಗೆ ನಮಗೆ ಸುಪ್ರೀಂ ಕೋರ್ಟಲ್ಲಿ ಸಹ ಕ್ವಶನ್ ಮಾಡಲಿಕ್ಕೆ ಇರಲಿಲ್ಲ. 1995 ಅದೇ ರೀತಿಯಲ್ಲಿ 2013 ಮನಮೋಹನ್ ಸಿಂಗ್ ಗವರ್ಮೆಂಟ್ ಬಂದ ಮೇಲೆ ವೋಟ್ ಬ್ಯಾಂಕಿಗೆ ಬೇಕಾಗಿ ಹಿಂದೂಗಳನ್ನು ಕೆಳಗೆ ಮಾಡಿಕೊಂಡು ಅಲ್ಪಸಂಖ್ಯೆಯವರಿಗೆ ಪ್ರೇರಣೆ ಕೊಟ್ಟುಕೊಂಡು ಅವರ ವೋಟ್ ಬ್ಯಾಂಕಿಗೆ ಬೇಕಾಗಿ ಈ ಒಂದು ಆ್ಯಕ್ಟನ್ನು ಮಾಡಿದೆ. ಆ ಆ್ಯಕ್ಟ್ ಈಗ ಹಿಂದೂಗಳಿಗೆ, ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಸ್ಗೆ ಎಲ್ಲ ತೊಂದರೆ ರೀತಿಯಲ್ಲಿ ಬರ್ತಾ ಇದೆ. ಇದು ಆದಷ್ಟು ಬೇಗ ರದ್ದು ಮಾಡಲಿಕ್ಕೆ ಗವರ್ಮೆಂಟ್ ರೆಡಿ ಆಗಬೇಕು. ಈ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಬೇಕಾದ ಆ್ಯಕ್ಷನ್ ತಗೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವನ್ನು ಅದಕ್ಕೆ ನೋಟಿಸನ್ನು ಕಳಿಸಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಸದ್ಯಕ್ಕೆ ನಿಲ್ಲಿಸಿದೆ. ಯಾವ ಕಾರಣಕ್ಕೆ ಯಾವ ರೈತರ ಭೂಮಿಯಾಗಲಿ, ಯಾವ ಪೊಸೆಷನ್ಲಿದ್ದ ಭೂಮಿಯಾಗಲಿ 1 ಸೆಂಟ್ ಭೂಮಿನ ವಗಫ್ ಬೋರ್ಡ್ಗೆ ಬಿಟ್ಟುಕೊಡಲಿಕ್ಕೆ ನಾವು ಬಿಡುವುದಿಲ್ಲ. ನಾವು ಸಂದ್ರಲ್ಲಿ ಒಟ್ಟಿಗೆ ಸೇರ್ತೇವೆ. ಸೇರಿಕೊಂಡು ಎಲ್ಲರಿಗೆ ಅದಕ್ಕೆ ಬೇಕಾದ ಲಿಂಗ, ವರ್ಣ, ಮತ ವ್ಯತ್ಯಾಸ ಇಲ್ಲದೆ ನಾವು ಒಟ್ಟಿಗೆ ಅದಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಲ್ಲಿ ನಾವು 12ಕ್ಕೆ ಅಖಿಲ ಭಾರತ ಸಂತ ಸಮಿತಿಯ ಒಂದು ಬೈಠಕನ್ನು ಬ್ಯಾಂಗ್ಳೂರಲ್ಲಿ ನಡೀಲಿಕ್ಕೆ ಇದೆ. ಆ ಬೈಠಕಲ್ಲಿ ನಾವು ಕುಂಭಮೇಳ ಆದ ನಂತರ ಫೆಬ್ರವರಿ ಲಾಸ್ಟಲ್ಲಿ ಇಡೀ ನಮ್ಮ ಕರ್ನಾಟಕ ಎಲ್ಲ ಸಂದರನ್ನು ಒಬ್ಬರು ಸಂದರು ಬಿಡಾದ ರೀತಿಯಲ್ಲಿ ಪ್ರತಿಯೊಂದು ಮಠಗಳಿಗೆ ಹೋಗಿ ಅವರನ್ನು ಇನ್ವೈಟ್ ಮಾಡಿಕೊಂಡು ದೊಡ್ಡ ಒಂದು ಸಂತ ಸಮಾವೇಶ ಮಾಡಿಕೊಂಡು ಸಂದರು ಏನು ಮಾಡಬೇಕು, ನಾವು ಕರ್ನಾಟಕದಲ್ಲಿ ಹಿಂದುತ್ವ ಎಂತಂದು ತೋರಿಸಿಕೊಳ್ಳಲಿಕ್ಕೆ ಒಂದು ದೊಡ್ಡ ಸಭೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೆಲ ನಿರ್ಣಯಗಳು ಮಾಡಲಿಕ್ಕೆ ಇದೆ. ಇಷ್ಟು ವಿಷಯಗಳು ನಿಮ್ಮ ಮುಂದೆ ಹೇಳಲಿಕ್ಕೆ ಬೇಕಾಗಿ ನಾವು ಇವತ್ತು ಮಾಡಿದ್ದು. ಮತ್ತು ಇವತ್ತು ಓಂ ಶ್ರೀ ಮಠದಲ್ಲಿ ಒಂದು ವಿಶೇಷ ಯಾಗ ಆಗಿದೆ. ಸೌಂದರ್ಯಗಿರಿ ಅಂದರೆ 100 ಶ್ಲೋಕಗಳಿಂದ
ಆದಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿದ್ದ ನಮ್ಮ ತತ್ವಜ್ಞಾನಿಯಾದ ಶಂಕರಾಚಾರ್ಯ ಶಿವಾವತಾರ ಅವರು ಬರೆದದು ಈ ಪ್ರಪಂಚದ ಸಕಲ ವಿಷಯಗಳಿಗೆ ಉತ್ತರ ಕೊಡ ಒಂದು ಶ್ಲೋಕವೇ 100 ಶ್ಲೋಕ. ಇದಂಪ್ರದವಾಗಿ ನಾವು ಇಲ್ಲಿ 100 ಶ್ಲೋಕಗಳಿಂದ ಸೌಂದರ್ಯಲಹರಿ 9 ದಿವಸ ಯಾಗ ಮಾಡಿದೆ. ಆ ಯಾಗದಲ್ಲಿ ಶ್ರೇಷ್ಠ ಪೀಠಗಳ ಗುರುಗಳ ಸಾನ್ನಿಧ್ಯವನ್ನು ಬಂದು ಇಲ್ಲಿ ಮಂಗಳೂರಿಗೆ ಹಾಗೂ ಸನಾತನ ಧರ್ಮಕ್ಕೆ ಬೇಕಾದ ರಕ್ಷಣೆಯನ್ನು ಈ ಹೋಮದಿಂದ ಸಿಕ್ಕಲಿ ಎಂದೇಳಿ ನಾವು ಮಾಡಿದೆ. ನಮ್ಮಲ್ಲಿ ಮಠದಲ್ಲಿ ನಾವು ಋಷಿ ಪರಂಪರೆ ಆದ ಕಾರಣ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದು ಮಾತಾಶ್ರೀಯಿಂದ ನಾರಿ ಶಕ್ತಿಯ ಸ್ತ್ರೀ ಶಕ್ತಿಯ ಗೌರವ ಕೊಟ್ಟುಕೊಂಡು ಅವೇನಿದ್ರೆ ಈಗ ಇಂಟರ್ನ್ಯಾಷನಲ್ ಕೋರ್ಟ್ ಇದೆ, ಅದೇ ರೀತಿಯಲ್ಲಿ ನಮ್ಮ UN ಇದೆ. UN ಇದ್ದರೆ ಒಂದು ಇಡೀ ವಿಶ್ವದಲ್ಲಿದ್ದ ಒಂದೊಂದು ಪ್ರಜೆಗಳಿಗೆ ಬೇಕಾದ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ UN ಮೇಲೆ ಇದೆ. ಈ ಬಾಂಗ್ಲಾದೇಶಲ್ಲಿ ಇಷ್ಟು ವಿಷಯ ಆದ ಮೇಲೆ UN ಯಾವ ಕಾರಣಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಆಗ ಇನ್ನು UN ಮಾಡಿ ನಾವು ಬಾಂಗ್ಲಾದೇಶಲ್ಲಿ ಈಗ ನಿಜವಾಗಿ ಇರೋದು ಅಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಬಂದ ಸರ್ಕಾರ ಅಲ್ಲ. ಇಟ್ ಈಸ್ ಆ್ಯಕ್ಚುಲಿ ದ ಎಕ್ಸ್ಟ್ರೀಮಿಸ್ಟ್ ಈಸ್ ರನ್ನಿಂಗ್ ದ ಸರ್ಕಾರ in the force of the international conspiracy against the Hindu Sanatana Dharma and against the India. ಅದನ್ನು ಇಲ್ಲಿ ಬಾಂಗ್ಲಾದೇಶ್, ಪಾಕಿಸ್ತಾನ, ನಮ್ಮ ನೈಬರ್ ಕಂಟ್ರೀಸನ್ನು ವೀಕೆಂಡ್ ಮಾಡಿಕೊಂಡು ಇಂಡಿಯಲ್ಲಿ ಬರುವಂಥ ಇಂಡಿಯಾ ಈಗ ರಿಪೋ ರೈಟಲ್ಲಿ ಮೇಲೆ ಬರ್ತದೆ. ಫೈನಾನ್ಸ್ ಪರ್ಸನಲ್ಲಿ 3ನೇ ಸ್ಥಾನಕ್ಕೆ ಇಂಡಿಯಾ ಬಂದರೆ ಅದು ಕೆಲ ಫಾರಿನ್ ಕಂಟ್ರೀಸ್ಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಬೇಕಾಗುವ ಪ್ರಯತ್ನ. ಇನ್ನು ಈ ಕಾರಣಕ್ಕೆ ಯಾವ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಬಿಡುಗಡೆ ಮಾಡೋದಿಲ್ಲ, ಹಿಂದೂ ಸನ್ಯಾಸಿಗಳ ಮೇಲೆ ಪುನಃ ಆಕ್ರಮಣ ಮುಂದೆ ಹೋಗೋದಾದರೆ ಹಿಂದೂಗಳಿಗೆ ಬೇಕಾಗಿರುವ ರಾಷ್ಟ್ರವೇ ಭಾರತ. ಯಾವ ರೀತಿಯಲ್ಲಿ ಇಸ್ರಾಯೇಲಿಯ ಮಕ್ಕಳನ್ನು ಇಸ್ರಾಯೇಲ್ ಸಿಟಿಸನ್ಸನ್ನು ರಕ್ಷಣೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಇಂಡಿಯಾ ಬೇಕಾದರೆ ಅದಕ್ಕೆ ಬೇಕಾದ ಮಿಲಿಟರಿ ಆ್ಯಕ್ಷನ್ಸ್ ತೆಗಿಲಿಕ್ಕೆ ಗವರ್ಮೆಂಟ್ ಮುಂದೆ ಬರಲೇಬೇಕು. ಅದಕ್ಕೆ ನಾವು ಸಂಪೂರ್ಣ ಸಪೋರ್ಟ್ ಕೊಡ್ತೇವೆ. ಯಾವ ಕಾರಣಕ್ಕೆ ನಮ್ಮ ಒಂದು ಹಿಂದೂ ಸನಾತನಿ ಆದ ಒಂದು ಸ್ವಾಮೀಜಿಗಳು ಮತ್ತೊಂದು ರಾಷ್ಟ್ರದಲ್ಲಿ ಬಂದಿ ಆಗಬಾರದು.